ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ದೋಸೆ ಬ್ಯಾಟರ್ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು. ನೋಡಿ, ನಾನು 2 ಕಪ್ಸ್ ಆಫ್ ರೈಸ್ ಹಾಕಿದ್ದೀನಿ. ಅದಕ್ಕೆ 1 ಕಪ್ ಆಫ್ ಉರದ್ ದಾಲ್ ಉದ್ದಿನಬೇಳೆ ಹಾಕಿದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸೇಮ್ ಕಪ್ಪು, ಯಾವ ಕಪ್ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲೇ ಮೆಜರ್ ಮಾಡಿ ಹಾಕಬೇಕು. ಅದಕ್ಕೆ 2 ಟೀ ಸ್ಪೂನ್ ಆಫ್ ಕಡಲೆಬೇಳೆ ಹಾಕಿದ್ದೀನಿ. 2 ಟೀ ಸ್ಪೂನ್ ಆಫ್ ಕಡಲೆಬೇಳೆ. ನೆಕ್ಸ್ಟು ಹಾಫ್ ಟೀ ಸ್ಪೂನ್ ಆಫ್ ಮೆಂತೆಕಾಳು, ಅರ್ಧ ಸ್ಪೂನು ಮೆಂತೆಕಾಳು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದಕ್ಕೆ 1/4 ಕಪ್ ಆಫ್ ಅವಲಕ್ಕಿ ಹಾಕಿದ್ದೀನಿ. ಕ್ರಿಸ್ಪಿ ಆಗಲಿ ದೋಸೆ ಅಂತ ಅವಲಕ್ಕಿ ಮತ್ತು ಮೆಂತೆಕಾಳು ಹಾಕಿದ್ದೀನಿ. ನೆಕ್ಸ್ಟು ಅದು ಬಿಟ್ಟರೆ ಅದನ್ನ 2 ಸರಿ ವಾಶ್ ಮಾಡಬೇಕು. 2 ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನ ಅಟ್ಲೀಸ್ಟ್ ಒಂದು 6 hours ಆದರೂ ಬಿಡಬೇಕು. ಅದು ಚೆನ್ನಾಗಿ ನೆನ್ಕೋಬೇಕು. 6 hours ಆದಮೇಲೆ ನಾವು ಅದನ್ನ ನೈಟ್ ಮಿಕ್ಸಿ ಮಾಡಿಟ್ರೆ ಮಾರ್ನಿಂಗ್ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಗ್ರೈಂಡಿಂಗ್ ಮಾಡ್ತಾಯಿದ್ದೀನಿ ನೈಟು. ಇದು ದೋಸೆ ಅದು ಹಿಟ್ಟು ಯಾವ ಥರ ಇರಬೇಕು, ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ದೋಸೆ ಕೂಡ ಕ್ರಿಸ್ಪಿಯಾಗಿರುತ್ತೆ. ಇಲ್ಲಿ ನಾನು ನೋಡಿ, ಇದು ನನ್ನದು ನಾನ್ ಸ್ಟಿಕ್ ತವ ಅಲ್ಲ ಇದು. ಆ್ಯಕ್ಚುಲಿ ನಾನು ಇದು ಕ್ಯಾಸ್ಟ್ ಐರನ್ ತವ ಯೂಸ್ ಮಾಡ್ತಾ ಇರೋದು. ಯೂಶ್ವಲಿ ಎಲ್ಲರೂ ಹೇಳ್ತಾರೆ ಇದು ಸ್ಟಿಕ್ ಆಗುತ್ತೆ, ಅಂಟ್ಕೊಳ್ಳುತ್ತೆ ಅಂತ. ಇದು ನಾನು ಈ ಥರ ದೋಸೆ ಹಾಕೋದಕ್ಕಿಂತ ಮುಂಚೆ ನಾನು ಆನಿಯನ್ ತೊಗೊಂಡು ಚೆನ್ನಾಗಿ ರಬ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕೂಡ ನಾನು ಈ ಥರ ದೋಸೆ ಹಾಕಿರೋದು. ಫಸ್ಟಿಗೆ ರಬ್ ಮಾಡ್ಕೊಳೋದ್ರಿಂದ ಅದು ಹಿಡ್ಕೊಳ್ಳಲ್ಲ, ಸೊ ನೀಟಾಗಿ ಬರುತ್ತೆ. ಆಮೇಲೆ ಒಂದು ಹಾಫ್ ಸ್ಪೂನ್ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು. ನೋಡ್ಬೋದು ನೀವು ಯಾವ ಥರ ಬರ್ತಾ ಇದೆ ಎಂದು. ಅದು ಸ್ವಲ್ಪನೂ ಕೂಡ ಸ್ಟಿಕ್ ಆಗಿಲ್ಲ, ಅದು ಹಂಚಿಗೆ ಅಷ್ಟು ನೀಟಾಗಿ ಬಂದಿದೆ. ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗೇ ಇದ್ದರೆ ಆಫ್ಕೋರ್ಸ್ ದೋಸೆ ಸ್ಟಿಕ್ ಆಗೋಲ್ಲ ಮತ್ತು ಕ್ರಿಸ್ಪಿ ಕೂಡ ಇರುತ್ತೆ. ನೋಡಿ, ಸ್ವಲ್ಪನೂ ಸ್ಟಿಕ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಕಲರ್ ಕೂಡ ನೀವು ನೋಡಿರ್ಬೋದು, ಕ್ರಿಸ್ಪಿ ಥರ ಚೆನ್ನಾಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ. ಥ್ಯಾಂಕ್ ಯು.